ಸ್ಟಡಿ ಮಾಡಿ ಬೇಕಾದ್ರೆ ಮಾತಾಡ್ತೀವಿ. ರಾಷ್ಟ್ರೀಯ ಉತ್ಸವಗಳಿರ್ಬೋದು, ಹಬ್ಬಗಳಿರ್ಬೋದು, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದನ್ನ ಗೌರವ ಕೊಡಬೇಕು ಅನ್ನೋದನ್ನ ಹೇಳಲಾಗಿದೆ ಆದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರಾವ್ ಮುಖ್ಯಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ. ನಾವು ನಮ್ಮ ರಾಜ್ಯದ ಕುವೆಂಪುರವರು ಶಾಂತಿಯ ತೋಟ, ಆ ಶಾಂತಿಯ ತೋಟದಲ್ಲೇ ಎಲ್ಲ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿ, ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ರಲ್ಲಿ ಏನೇನು ಹೇಳ್ಬೇಕು, ಯಾವ ಧರ್ಮ ಹೇಳ್ಬೇಕು ಎಲ್ಲ ಹೇಳಿದೀವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದೆಯಲ್ಲ. ಇದೇ ನಮ್ಮ ರಾಜ್ಯ. ಆ ರಾಜ್ಯ, ಆ ಭೂಮಿಯಿಂದ ಬೆಳೆದಿರೋರು ನಾವು. ಸೊ ಈ ದೇಶಕ್ಕೆ ಒಂದೇ ಮಾತರಕ್ಕೆ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು. ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ರಾಷ್ಟ್ರಗೀತೆ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ಸಂವಿಧಾನ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ಸ್ವಾತಂತ್ರ್ಯ ತಂದ್ಕೊಟ್ಟಂತ ಪಕ್ಷದವ್ರು ನಾವು. ಈಗ ಪಾಪ ಬೇರೆಯವರು ನಮ್ನೆಲ್ಲ ಸ್ವಲ್ಪ ಅನುಸರಿಸ್ತಾ ಇದಾರಲ್ಲ, ನಮ್ ಬಹಳ ಸಂತೋಷ. ಇನ್ಮೇಲೆ 2 ಗೀತೆಗಳಾಗತ್ತೆ, ರಾಷ್ಟ್ರಗೀತೆಗಳು. ಎಲ್ಲಿ ಅದನ್ನ ಅದ್ರ ಬಗ್ಗೆ ಮಾತಾಡೋಣ. ಸರ್, ಈಗ ಬೇರೆ ಯಾರು ಭೇಟಿ ಮಾಡಿದ್ರ ಪಾರ್ಲಿಮೆಂಟ್ ಹೋಗ್ಬೋದು? ಓಕೆ, ಟೈಮ್ ಇಲ್ಲ ಸರ್. ಸರ್, ಈಗ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಕೂತ್ಕೊಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ.